ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಆಗಮನದ ವಿರೋಧಿಸಿ ಸಂಘ ಪರಿವಾರಗಳು ಕರೆ ಕೊಟ್ಟಂತಹ ಹರತಾಳ ಈಗ ಬಂದ್ ಸ್ವರೂಪ ಪಡ್ಕೊಂಡಿದೆ. ಖಾಸಗಿ ಬಸ್ ಸಂಚಾರ ಸಂಪೂರ್ಣ ಸ್ತಬ್ಧಗೊಂಡಿದ್ದು ಕೆಎಸ್ಆರ್ಟಿಸಿ ಬಸ್ಗಳು ಮಾತ್ರ ರಸ್ತೆಗಿಳಿದಿದೆ. ಕಂಕನಾಡಿಯಲ್ಲಿ ಬಸ್ಗೆ ಕಲ್ಲು ತೂರಲಾಗಿದ್ದು 6 ಮಂದಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಪಡೀಲ್ನಲ್ಲಿ ಟೈರ್ಗೆ ಬೆಂಕಿ ಹಚ್ಚೋದಕ್ಕೆ ಯತ್ನಿಸಿದ ಇಬ್ಬರು ಸೇರಿದ ಹಾಗೆ ಹಲವು ಕಾರ್ಯಕರ್ತರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಮುಂಜಾಗ್ರತಾ ಕ್ರಮವಾಗಿ ಹೋಮ್ ಸ್ಟೇ ದಾಳಿ ರೂವಾರಿ ಸುಭಾಷ್ ಪಡೀಲ್ರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಇಷ್ಟೆಲ್ಲ ವಿರೋಧದ ನಡುವೆ ಕೂಡ ರಾಜ್ಯ ಸರ್ಕಾರ ಕೇರಳ ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ ಸರ್ವ ರೀತಿಯ ಭದ್ರತೆ ಕೊಡೋದಕ್ಕೆ ಸಜ್ಜಾಗಿದೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದ್ದು 5ಕ್ಕಿಂತ ಹೆಚ್ಚು ಮಂದಿ ಗುಂಪಾಗಿ ಕಂಡುಬಂದರೆ ಗೂಂಡಾ ಕಾಯ್ದೆಯಡಿ ಅವರನ್ನು ಕೂಡ ಬಂಧಿಸಲಾಗುವುದು ಅಂತ ಎಚ್ಚರಿಕೆ ಕೊಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ 3000ಕ್ಕಿಂತಲೂ ಹೆಚ್ಚು ಕೆಎಸ್ಆರ್ಪಿ ಪೊಲೀಸರನ್ನು ಕೂಡ ಮಂಗಳೂರು ನಗರದ ಆಯಕಟ್ಟಿನ ಭಾಗದಲ್ಲಿ ನಿಯೋಜನೆ ಮಾಡಲಾಗಿದೆ. ಇನ್ನೊಂದು ಕಡೆ ಪಿಯುಸಿ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಜಿಲ್ಲಾಡಳಿತ ಸ್ಪಷ್ಟಪಟ್ಟಿದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಗಳೂರಿನಿಂದ ಸುಖಪಾಲ್ ಪೊಳಲಿ ಈಗ ಲೈವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಮಂಗಳೂರು ಬಂದ್ಗೆ ಕರೆ ಕೊಡಲಾಗಿದೆ ನಿಜ, ಬಟ್ ಸಾಮಾನ್ಯವಾಗಿ ಬಂದ್ ಒಂದು 8 ಗಂಟೆ 9 ಗಂಟೆ ತರುವಾಯು ಬೇರೆದೇ ಬೆಳವಣಿಗೆ ಪಡ್ಕೊಳ್ಳುತ್ತೆ. ಈಗ ಈ ಕ್ಷಣ ಮಂಗಳೂರು ಬಂದ್ ಪರಿಣಾಮ ಮತ್ತು ಪ್ರಮಾಣ ಹೇಗಿದೆ ತೋರಿಸಿ ನಮಗೆ. ಹರೀಶ್, ಈಗಾಗಲೇ ಮಂಗಳೂರಿನಲ್ಲಿ ಹೆಚ್ಚಿನ ಒಂದು ಬಂದ್ ಆಗಿರುವಂತದ್ದು. ಖಾಸಗಿ ಬಸ್ಸುಗಳು ರಸ್ತೆಗೆ ಇಳಿಯಲಿಲ್ಲ. ಜೊತೆಗೆ ಕೆಎಸ್ಆರ್ಟಿಸಿ ಬಸ್ಸುಗಳು ಮಾತ್ರ ಇವತ್ತು ಓಡಾಟ ಮಾಡ್ತಾ ಇದೆ, ಮತ್ತೆ ಇತರೆ ವಾಹನಗಳು ಓಡಾಟ ಮಾಡ್ತಾ ಇದೆ. ಹೀಗಾಗಿ ಮಂಗಳೂರಿನಲ್ಲಿ ಸೇರಿದಂತೆ ಕರಾವಳಿಯಲ್ಲಿ ಖಾಸಗಿ ಬಸ್ಗಳು ಹೆಚ್ಚಾಗಿರೋದ್ರಿಂದ ಇವತ್ತು ಖಾಸಗಿ ಬಸ್ಸುಗಳ ಸ್ಥಗಿತ ಆಗಿರುವ ಹಿನ್ನೆಲೆಯಲ್ಲಿ ಬಂದ್ ವ್ಯಾಪಕವಾಗಿ ಆಗ್ತಾ ಇರುವಂತದ್ದು. ಇವತ್ತು ಸುಮಾರು 11 ಗಂಟೆಗೆ ಮಂಗಳೂರಿಗೆ ಪಿಣರಾಯಿ ವಿಜಯನ್ ಅವರು ಆಗಮಿಸಲಿದ್ದಾರೆ. ಸುಮಾರು 2 ಗಂಟೆಗೆ ರ್ಯಾಲಿ ಇದೆ. 3 ಗಂಟೆಗೆ ಮಂಗಳೂರಿನ ನೆಹರು ಮೈದಾನದಲ್ಲಿ ರ್ಯಾಲಿಯ ಭಾಷಣ ನಡೆಯಲಿದೆ. ಈ ಸಂದರ್ಭದಲ್ಲಿ ಪಿಣರಾಯಿ ವಿಜಯನ್ ಅವರು ಪ್ರಮುಖ ಭಾಷಣಗಾರರಾಗಿ ಭಾಗವಹಿಸಲಿದ್ದಾರೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಪಿಣರಾಯಿ ವಿಜಯನ್ ಅವರು ಮಂಗಳೂರಿಗೆ ಯಾವುದೇ ಕಾರಣಕ್ಕೂ ಆಗಮಿಸಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಸಂಘ ಪರಿವಾರ ಬಂದ್ಗೆ ಕರೆ ಕೊಟ್ಟಿರುವಂತದ್ದು, ಹರತಾಳದ ಆಚರಣೆಯನ್ನು ಮಾಡ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಬಂದ್ ಇಡೀ ಜಿಲ್ಲೆಯಲ್ಲಿ ಯಶಸ್ವಿಯಾಗಿರುವಂತದ್ದು. ಜೊತೆಗೆ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಕೊಟ್ಟಿರುವಂತದ್ದು. ಸುಮಾರು 3000ಕ್ಕೂ ಅಧಿಕ ಪೊಲೀಸರು ಈ ಒಂದು ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಇರುವಂತದ್ದು. ಹೀಗಾಗಿ ಹೆಚ್ಚಿನ ಭದ್ರತೆಯನ್ನು ಪೊಲೀಸರು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಿರುವಂತದ್ದು. ಹರೀಶ್, ಸಾಮಾನ್ಯವಾಗಿ ಬಸ್ ಒಂದ್ ಕಡೆ ಆದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಮಗದೊಂದು ಕಡೆ ಆಟೋ ಚಾಲಕ ಸಂಘ ಅಥವಾ ಟ್ಯಾಕ್ಸಿ ಚಾಲಕರ ಸಂಘ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸಿ ಬಿಟ್ರೆ ದೊಡ್ಡ ಮಟ್ಟದಲ್ಲಿ ಬಂದ್ ಯಶಸ್ವಿ ಆಗೋಗುತ್ತೆ. ಆ ಥರದ್ದು ಏನಾದರೂ ಬೆಳವಣಿಗೆ ಕಂಡು ಬಂದಿದೆಯಾ? ಇಲ್ಲ, ಆಟೋ ರಿಕ್ಷಾಗಳಾಗ್ಲಿ ಟ್ಯಾಕ್ಸಿಗಳಾಗ್ಲಿ ಎಂದಿನಂತೆ ಓಡಾಟ ಮಾಡ್ತಾ ಇದೆ. ಅವರು ಯಾವುದೇ ರೀತಿಯಾಗಿ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಈ ಒಂದು ಸಂಘ ಪರಿವಾರ ಕೊಟ್ಟಿರುವಂತಹ ಹರತಾಳದ ಆಚರಣೆ ಏನಿದೆ ಇದು ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಅನ್ನುವಂತ ಹೇಳಿಕೆಯನ್ನ ಸಂಘ ಪರಿವಾರ ನೀಡಿತು. ಈ ಹಿನ್ನೆಲೆಯಲ್ಲಿ ಇವತ್ತು ಖಾಸಗಿ ಬಸ್ಸುಗಳು ಸ್ವಯಂ ಪ್ರೇರಿತವಾಗಿ ರಸ್ತೆಗಿಳಿದಿಲ್ಲ. ಇನ್ನುಳಿದಂತೆ ಈ ಟ್ಯಾಕ್ಸಿಗಳಾಗಿರ್ಬೋದು, ಇತರೆ ಖಾಸಗಿ ವಾಹನಗಳಾಗಿರ್ಬೋದು, ಎಲ್ಲರೂ ರಸ್ತೆಗಿಳಿದಿದ್ದಾರೆ. ಜೊತೆಗೆ ಪೊಲೀಸರು ಸಹ ಹೆಚ್ಚಿನ ಭದ್ರತೆ ಕೊಟ್ಟಿರೋದ್ರಿಂದ ಇಡೀ ನಗರದಾದ್ಯಂತ ಪೊಲೀಸರ ಸಂಖ್ಯೆನೇ ಹೆಚ್ಚಾಗಿ ಕಾಣ್ತಾ ಇರೋದು. ಹರಿ, ಬಂದ್ ಕರೆ ಕೊಟ್ಟ ಜೊತೆಯಲ್ಲಿ ರ್ಯಾಲಿ ಕೂಡ ಮಾಡ್ತಿದ್ದಾರೆ. ಸಂಘ ಪರಿವಾರದವರು ಕೇಳ್ತಿರೋದಾದ್ರೂ ಏನೀಗ? ಸಂಘ ಪರಿವಾರದವರ ಪ್ರಮುಖ ಉದ್ದೇಶ ಇರುವಂತದ್ದು ಪಿಣರಾಯಿ ವಿಜಯನ್ ಇರುವಂತ ರಾಜ್ಯಕ್ಕೆ ಸಾಕಷ್ಟು ಹಿಂದೂಗಳ ಹತ್ಯೆ ಆಗಿದೆ, ನಿರಂತರವಾಗಿ ಹತ್ಯೆಗಳು ನಡೀತಾ ಇದೆ. ಹೀಗಾಗಿ ಆ ರೀತಿಯಾದಂತಹ ಹತ್ಯೆ ಮಾಡಿರುವಂತಹ ಪಿಣರಾಯಿ ವಿಜಯನ್ ಅವರು ಮಂಗಳೂರಿನಲ್ಲಿ ಬಂದು ಕೋಮು ಸೌಹಾರ್ದ ರ್ಯಾಲಿಯಲ್ಲಿ ಉದ್ದೇಶಿಸಿ ಮಾತನಾಡಬಾರದು ಅನ್ನುವಂತ ಒಂದು ಮಾತು ಈ ಸಂಘ ಪರಿವಾರದ್ದು. ಹೀಗಾಗಿ ಅವರು ಯಾವುದೇ ಕಾರಣಕ್ಕೂ ಆಗಮಿಸಬಾರದು ಅನ್ನುವಂತ ಪ್ರಯತ್ನಗಳನ್ನೇ ಸಂಘ ಪರಿವಾರ ಮಾಡಿದೆ. ಆದ್ರೆ ಆ ಪೊಲೀಸ್ ಇಲಾಖೆ ಮತ್ತು ಕಮ್ಯುನಿಸ್ಟ್ ಪಕ್ಷ ಪಿಣರಾಯಿ ವಿಜಯನ್ ಕರೆತರುವಂತ ಕೆಲಸಗಳನ್ನ ಮಾಡಿದೆ. ರಾಜ್ಯ ಸರ್ಕಾರವು ಪಿಣರಾಯಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕು ಅನ್ನುವಂತ ಸೂಚನೆ ಹಿನ್ನೆಲೆಯಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ಈ ಜಿಲ್ಲೆಯಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು. ಹರೀಶ್, ಈಗ ಬೇರೆ ಅಂಗಡಿ ಮುಂಗಟ್ಟುಗಳೆಲ್ಲ ಸಾಮಾನ್ಯವಾಗಿ ಶಾಲೆ ಶುರುವಾಯಿತು, ಕಾಲೇಜ್ಗೆ ಹೋಗ್ತಿದ್ದಾರೆ, ಆಫೀಸ್ ಇದೆ ಅನ್ನೋದಾದ್ರೆ ಅಂಗಡಿಗಳು ಕೂಡ ತೆಗೆಯುತ್ತೆ, ಅಂದ್ರೆ ವ್ಯಾಪಾರ ವಹಿವಾಟುಗಳು ಕೂಡ ನಡೆಯುತ್ತೆ. ಈಗ ಸಣ್ಣ ಪ್ರಮಾಣದಲ್ಲಿ ಏನಾದರೂ ಓಪನ್ ಆಗಿರೋದು ಕಾಣಿಸ್ತಿದ್ಯಾ, ಇಲ್ಲ ಬೇಡಪ್ಪ ರಿಸ್ಕ್ ಯಾಕೆ ಅಂತ ಅವರು ಸುಮ್ಮನೆ ಕೋಪರೇಟ್ ಮಾಡಿ ಸುಮ್ಮನೆ ಆಗಿದಾರ? ಹರೀಶ್, ಅಂಗಡಿ ಮುಂಗಟ್ಟುಗಳು ಈವರೆಗೂ ಯಾವುದೇ ರೀತಿಯಲ್ಲಿ ತೆರೆದಿಲ್ಲ. ಯಾಕಂತ ಹೇಳಿದ್ರೆ ಈ ರಿಸ್ಕ್ ಯಾಕೆ ಅನ್ನುವಂಥದ್ದೇ ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಆದ್ರೆ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ ಅನ್ನುವಂಥದ್ದನ್ನ ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ಜೊತೆಗೆ ಇವತ್ತು ಪ್ರಥಮ ಪಿಯುಸಿಯ ಪರೀಕ್ಷೆಗಳಿರೋದ್ರಿಂದ ಅದು ಎಂದಿನಂತೆ ನಡೀಲಿಕ್ಕಿದೆ ಅನ್ನುವಂಥದ್ದನ್ನ ಜಿಲ್ಲಾಧಿಕಾರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆದ್ರೆ ಇವತ್ತು ವಿದ್ಯಾರ್ಥಿಗಳಿಗೆ ಖಾಸಗಿ ಬಸ್ಸುಗಳು ಹೆಚ್ಚಾಗಿ ಅನುಸರಿಸಿರೋದ್ರಿಂದ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತ ಕೂಗು ಕೇಳ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ ಪೋಷಕರು ತಮ್ಮ ಮಕ್ಕಳು ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ ಅನ್ನೋ
ಅನ್ನುವಂಥ ಹಿನ್ನೆಲೆಯಲ್ಲೂ ಸಹ ಕಾಲೇಜಿನ ಮುಂದೆ ನಡೆದಿರುವಂತದ್ದು. ಒಟ್ಟಿನಲ್ಲಿ ಜಿಲ್ಲಾಡಳಿತ ಈ ಬಂದ್ ನಡೀಬಾರ್ದು ಅನ್ನುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಸಂಘ ಪರಿವಾರದ ಅಘೋಷಿತ ಬಂದ್ಗೆ ಕರೆಯನ್ನು ಕೊಟ್ಟಿದೆ, ಅದು ಅಘೋಷಿತವಾಗಿ ಆಗಿರುವಂತದ್ದು. ಹರೀಶ್, ಈಗ ಮಧ್ಯರಾತ್ರಿ ಮತ್ತು ಬೆಳ್ಳಂಬೆಳಗ್ಗೆ ಅಲ್ಲಿ ಯಾವುದೋ ಕಲ್ ತೂರಾಟ ಮಾಡಿದ್ರು, ಟೈರಿಗೆ ಬೆಂಕಿ ಹಚ್ಚಿದ್ರು, ಈ ತರದ ಪ್ರಕರಣ ಕೂಡ ಬಂತು. ಜೊತೆಗೆ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ. ಬಟ್ ಮಂಗಳೂರಿನಲ್ಲಿ ಸಿಟಿಲಿ ಆ ಥರದ್ದೇನು ವಾತಾವರಣ ಕಂಡು ಬರ್ತಿಲ್ವಾ? ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಹೇಗಿದೆ ಮಂಗಳೂರು ಸಿಟಿ ಬಿಟ್ಟು ಬೇರೆ ಬೇರೆ ಕಡೆ ಸುತ್ತಮುತ್ತ? ಮಂಗಳೂರು ಸಿಟಿ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೊಡಲಾಗಿದೆ. ಮಂಗಳೂರು ನಗರ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ. 5 ಜನರಿಗಿಂತ ಹೆಚ್ಚು ಜನ ಗುಂಪಾಗಿ ಹೋಗಬಾರ್ದು ಅನ್ನುವಂಥದ್ದು ಇದೆ. ಆದ್ರೂ ಅದೇ ಮಂಗಳೂರು ನಗರದಲ್ಲೇ ಈ ರೀತಿ ಸೆಕ್ಷನ್ ಹಾಕಿರೋದ್ರಿಂದ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡಬಾರ್ದು ಅನ್ನುವಂಥದ್ದಿದೆ. ಆದ್ರೆ ಈಗಾಗಲೇ ಕೆಲವು ಕಡೆ ಕಲ್ಲು ತೂರಾಟ ಮಾಡಿರುವಂತದ್ದು, ಜೊತೆಗೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಬೆಂಕಿ ಹಚ್ಚಲಿಕ್ಕೆ, ಟೈರ್ಗೆ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ದು. ಈ ಸಂದರ್ಭದಲ್ಲಿ ಸುಮಾರು 9 ಮಂದಿಯನ್ನ ಬಂಧಿಸಿರುವಂತದ್ದು. ಈ ಎಲ್ಲ ಪ್ರಕ್ರಿಯೆಗಳು ಇನ್ನೂ ಮುಂದುವರಿತಾ ಇದೆ. ಪೊಲೀಸರು ಎಲ್ಲಾ ಕಡೆ ಹೆಚ್ಚಿನ ನಿಗಾವನ್ನು ಇಟ್ಟಿದ್ದಾರೆ. ಮಂಗಳೂರು ನಗರದಲ್ಲೇ ಸುಮಾರು 600 ಸಿಸಿ ಕ್ಯಾಮೆರಾಗಳನ್ನು ಹಾಕಿರುವಂತದ್ದು. ಪೊಲೀಸರ ಕಣ್ಗಾವಲು ಇಡೀ ನಗರದಲ್ಲಿ ಇರುವಂತದ್ದು. ಹರೀಶ್, ರೈಟ್, ಥ್ಯಾಂಕ್ ಯು ಸೊ ಮಚ್ ಸುಕ್ಪಾಲ್ ಪಡಲಿ. ಈ ಕ್ಷಣದ ಎಲ್ಲ ಮಾಹಿತಿಗಾಗಿ ಒಂದು ರೀತಿ CCTV ಕ್ಯಾಮ್ರಾ ಆಗಿರಲಿ ಅಥವಾ ಡ್ರೋನ್ ಕ್ಯಾಮ್ರಾ ಮೂಲಕ ಎಲ್ಲರ ಚಲನವಲನಗಳನ್ನು ಕೂಡ ಅಬ್ಸರ್ವ್ ಮಾಡಬೇಕು, ಪರಿಶೀಲನೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ 1000 ಸಂಖ್ಯೆಗೂ ಸುಮಾರು 3000 ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಅದನ್ನು ಮೇಲುಸ್ತುವಾರಿ ಮಾಡೋದಕ್ಕೆ ಹಿರಿಯ ಆಫೀಸರ್ಸ್ಗಳು ಕೂಡ ಈಗಾಗಲೇ ಅಲ್ಲಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಲೆಟ್ಸ್ ಸಿ ಕೇರಳ ಮುಖ್ಯಮಂತ್ರಿಗಳು ಬಂದಾಗ ಯಾವ ರೀತಿ ಬೆಳವಣಿಗೆ ಪಡ್ಕೊಳ್ಳುತ್ತೆ ಮತ್ತು ರ್ಯಾಲಿಯ ಭಾಗ ಹೇಗೆ ಶುರುವಾಗುತ್ತೆ ಅಂತ ಕೂಡ ಕಾದು ನೋಡಬೇಕು ಅನಿಸ್ತಾ ಇದೆ.